ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ. ಆಗ ಮಿಸ್ ಮಾಡದೆ ನನ್ನ ಎಲ್ಲಾ ವಿಡಿಯೋಸ್ನ ಕೂಡ ನೀವು ನೋಡ್ಬೋದು. ಇವತ್ತಿನ ವಿಷಯ ಬಂದ್ಬಿಟ್ಟು ಸಬ್ಬಕ್ಕಿ. ನಿಮ್ಗೆಲ್ಲ ಗೊತ್ತಿರುತ್ತೆ, ಅದರಿಂದ ಪಾಯಸ ಮಾಡ್ತೀವಿ, ಕಿಚಡಿ, ಮತ್ತೆ ಉಪವಾಸ ಇರ್ತಾರಲ್ಲ ಅವರು ಕಿಚಡಿ ಮಾಡ್ಕೊಂಡು ತಿಂತಾರೆ. ಅದ್ರ ಬಗ್ಗೆ ನಾನು ಚಿಕ್ಕ ವಯಸ್ಸಲ್ಲಿ ಮದ್ವೆಗಳಿಗೆ ಹಿಂಗೆಲ್ಲಾರು ಹೋದಾಗ ಅದರಿಂದ ಪಾಯಸ ಮಾಡಿದ್ರೆ ನಾವು ಗಾಜ್ ಹಾಕ್ಬಿಟ್ಟು ಪಾಯಸ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ತಾ ಇದ್ವಿ. ಅದ್ರ ಬಗ್ಗೆ ಹೇಳೋಣ ಅಂತ. ಸಬ್ಬಕ್ಕಿನಲ್ಲಿ ನಾರಿನಾಂಶ ಇರೋದ್ರಿಂದ ಬೇಗ ಜೀರ್ಣ ಆಗತ್ತೆ. ಇವಾಗ ನಾವು ಉಪವಾಸ ಎಲ್ಲ ಮಾಡಿರ್ತೀವಲ್ಲ, ಅವಾಗ ಹೆವಿ ಫುಡ್ ತಿನ್ಬಾರ್ದು ಅಂತ ಇದ್ರಲ್ಲಿ ಸಬ್ಬಕ್ಕಿಲಿ ಕಿಚಡಿ, ಉಪ್ಪಿಟ್ಟು, ಚಿತ್ರಾನ್ನ ಆತರ ಎಲ್ಲ ಮಾಡ್ಕೊಂಡು ತಿಂತಾರೆ. ಮತ್ತೆ ವೆಯ್ಟ್ ಲಾಸ್ ಮಾಡೋರು ಕೂಡ ಇದನ್ನ ತಿಂತಾರೆ. ನಮ್ಮ ಮನೆಯಲ್ಲಿ ಇದನ್ನ ಬಾಡಿ ಎಕ್ಸೆಸ್ ಆಫ್ ಹೀಟ್ ಆದಾಗ ಇದ್ರದ್ದು ಗಂಜಿ ತರ ಮಾಡ್ಕೊಂಡು ಕುಡಿತೀವಿ. ಇದರಿಂದ ಪಾಯಸ ಕೂಡ ಮಾಡ್ಬೋದು. ಮತ್ತೆ ಇಡ್ಲಿ ಮಾಡ್ಬೇಕಾದ್ರೆ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕೋದ್ರಿಂದ ಇಡ್ಲಿ ಕೂಡ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಜೀರ್ಣ ಕ್ರಿಯೆಗೂ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತೆ ಬಟ್ ಏನಪ್ಪಾ ಅಂದ್ರೆ ಇದನ್ನ ಡೈರೆಕ್ಟ್ ಗಿಡದಿಂದ ಬೆಳೆಯಲ್ಲ, ಇದನ್ನ ಪ್ರೋಸೆಸ್ ಆಗಿ ಮಾಡೋದ್ರಿಂದ, ಅಂದ್ರೆ ಇದನ್ನ ಮರ್ಗೆಣ್ಸಿಂದ ಮಾಡ್ತಾರೆ. ಬಟ್ ಅದ್ರ ಪ್ರೋಸೆಸ್ ಫುಡ್ ಲಿಸ್ಟ್ ಅಲ್ಲಿ ಸೇರ್ಕೊಳ್ಳುತ್ತೆ. ಪ್ರೋಸೆಸ್ ಫುಡ್ ಯಾವಾಗೂ ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾವಾಗ್ಲೂ ಒಂದ್ಸಲ ವೆಯ್ಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ಡೈಲಿ ತಿನ್ಬಾರ್ದು. ಅವಶ್ಯಕತೆ ಇದ್ದಾಗ ಯಾವಾಗ್ಲೂ ಒಂದೊಂದ್ ಸ್ವಲ್ಪ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಬದಲು ವೀಕ್ಲಿ ಒನ್ಸ್, 15 ಡೇಸ್ ಒನ್ಸ್ ಆತರ ಯೂಸ್ ಮಾಡೋದು ಬೆಸ್ಟ್ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂದ್ರೆ ನಮ್ ಜನ ಏನ್ ಬೇಕಾದ್ರೂ ತಿಂತಾರೆ, ಬಟ್ ಇದನ್ನೇ ಬೇಕಾ ರೆಗ್ಯುಲರ್ ಆಗು ತಿನ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನ ಹೇಗ್ ಮಾಡೋದು ಅಂತ ಮುಂದೆ ಹೇಳಿದ್ದೀನಿ. ಆತರ ಗಂಜಿ ಮಾಡ್ಕೊಂಡ್ರೆ ಬೆಸ್ಟ್. ಯೋಗ ಎಲ್ಲ ಮುಗಿಸ್ಕೊಂಡ್ ಬಂದು ನಾನು ರಾತ್ರಿನೇ ಮಾಡಿಟ್ಟಿದ್ದಂತ ಸಬ್ಬಕ್ಕಿ ಗಂಜಿ ಕುಡಿತಾ ಇದ್ದೀನಿ. ನಮ್ ಕಡೆ ಸಬ್ಬಕ್ಕಿ ಅಂತಾರೆ, ಕೆಲವರು ಸಾಬೂದನ ಅಂತ ಹೇಳ್ತಾರೆ. ಇದನ್ನ ಮಾಡೋದು ಕೂಡ ತುಂಬಾ ಈಸಿ. ಏನಿಲ್ಲ, ಒಂದ್ 2 ರಿಂದ 3 ಅವರ್ ನೆನೆಸಿ ನೈಟು ಇದನ್ನ ಚೆನ್ನಾಗಿ ಬೇಯಿಸಿಟ್ರೆ ಮುಗೀತು. ಉಪ್ಪು ನಾವು ಹಾಕಲ್ಲ, ಬೇಕಂದ್ರೆ ನೀವು ಹಾಕೋಬಹುದು. ಉಪ್ಪು ಹಾಕೊಳ್ದೆ ಕುಡಿಯೋದ್ರಿಂದ ಬಾಡಿ ಟೆಂಪರೇಚರ್ ಕಡಿಮೆ ಆಗುತ್ತೆ ಬೇಗ. ಅದಾದ್ಮೇಲೆ ಮತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದನ್ನ ಮಾಡೋದಕ್ಕೂ ಈಸಿ. ನೈಟೇ ಮಾಡಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯಬಹುದು. ಇದನ್ನ ವೆಯ್ಟ್ ಲಾಸ್ ಮಾಡೋರು ಕೂಡ ತುಂಬಾ ಯೂಸ್ ಮಾಡ್ತಾರೆ. ಇದನ್ನ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಅಂತ. ಈ ಗಂಜಿ ಮಾಡೋದಕ್ಕೂ ತುಂಬಾ ಈಸಿ. ನೈಟೇ ಮಾಡಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬಹುದು. ಆಮೇಲೆ ಉಪವಾಸ ಇರ್ತಾರಲ್ಲ ಅವರು ಕೂಡ ಇದನ್ನ ಉಪ್ಪಿಟ್ಟು, ಚಿತ್ರಾನ್ನ ಆತರ ಮಾಡ್ಕೊಂಡು ಕೂಡ ತಿಂತಾರೆ. ಅದಾದ್ಮೇಲೆ ಬೆಟ್ಟದ ನೆಲ್ಲಿಕಾಯಿ ತಿಂತಾ ಇದ್ದೀನಿ. ಇವತ್ತು ತಿಂಡಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ಪ್ಲೈನ್ ಚಪಾತಿ ಮಾಡೋದ್ ಬೇಡ, ಅದಕ್ಕೆ ಯಾವ್ದಾದ್ರು ಒಂದು ತರಕಾರಿ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಸೌತೆಕಾಯಿನ ಹಾಕೊಳ್ತಾ ಇದ್ದೀನಿ. ನೀವು ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ, ಇಲ್ಲ ಸೀಮೆ ಬದನೆಕಾಯಿ ಆತರ ಯಾವ ತರಕಾರಿ ಬೇಕಾದ್ರೂ ಹಾಕೋಬಹುದು. ನಾನು ಇಲ್ಲೊಂದು ಚಪಾತಿ ಸೌತೆಕಾಯಿ ತುರಿದು ಹಾಕೊಂಡಿದ್ದೀನಿ. ಅದಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವಾಯಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕೊಳ್ಳೋದ್ರಿಂದ ಜೀರ್ಣ ಕ್ರಿಯೆನೂ ಚೆನ್ನಾಗಾಗುತ್ತೆ. ಮತ್ತೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ತಿನ್ಬೇಕಾದ್ರೆ ಅದ್ರ ಫ್ಲೇವರ್ ಸಿಗ್ತಾ ಇರುತ್ತೆ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ನೀರ್ ಹಾಕೋದಕ್ಕಿಂತ ಮುಂಚೆನೆ. ನೀರ್ ಹಾಕ್ದೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಸೌತೆಕಾಯಿ ಹಾಕಿರೋದ್ರಿಂದ ಸೌತೆಕಾಯಿನಲ್ಲಿ ನೀರಿನ ಅಂಶ ಇರುತ್ತೆ. ಅದಕ್ಕೆ ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೋಡ್ಕೊಂಡು ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಗಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾದ್ಕೋಬೇಕು. ಒಂದ್ 5 ನಿಮಿಷ ಬಿಟ್ರೆ ಅದೇನೆ. ಒಂದ್ 5 ನಿಮಿಷ ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟೆ ಸಾಫ್ಟ್ ಆಗುತ್ತೆ. ಯಾಕೆಂದ್ರೆ ಚಪಾತಿನಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದು ಬಿಟ್ಕೊಳ್ಳುತ್ತೆ. ನಿಮಗ್ ಬೇಕು ಅಂದ್ರೆ ನೀವು ಎಣ್ಣೆ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ನಾನಿಲ್ಲಿ ಎಣ್ಣೆ ಯೂಸ್ ಮಾಡಿಲ್ಲ. ಅದಾದ್ಮೇಲೆ ಒಂದೇ ಒಂದು ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕೊಂಡು ಮೇಲೆಲ್ಲ ಸವರ್ಬಿಟ್ಟು ಕ್ಲೋಸ್ ಮಾಡಿ ಒಂದ್ 5 ರಿಂದ 10 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಚಪಾತಿ ಮಾಡ್ಕೊಂಡ್ರೆ ಚಪಾತಿ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಚಪಾತಿ ಹಿಟ್ಟು ಚೆನ್ನಾಗಿ ಕಲ್ಸಿದ್ರೇನೆ ಅದರಿಂದ ಚೆನ್ನಾಗಿ ಚಪಾತಿ ಮಾಡೋಕ್ಕಾಗೋದು. ಇಲ್ಲ ಅಂದ್ರೆ ಯಾಕಾದ್ರೂ ಚಪಾತಿ ಮಾಡಿದ್ವು ಅಂತ ಬೇಜಾರಾಗ್ಬಿಡುತ್ತೆ ಅಷ್ಟೊಂದು. ಇವಾಗ ಮತ್ತೆ ಇನ್ನೊಂದೇನಂದ್ರೆ, ಚಪಾತಿ ಸಾಫ್ಟ್ ಆಗಿರ್ಬೇಕು ಅಂದ್ರೆ ಯಾವಾಗ್ಲೂ ಚಪಾತಿನ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಬೇಕು. ಬಟ್ ಸೀದೋಗಕ್ ಬಿಡ್ಬಾರ್ದು. ಅವಾಗ ಟರ್ನ್ ಮಾಡಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಎಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ. ನಿಮಗ್ ಬೇಕಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ನಾನು ಬಾಕ್ಸ್ ಪ್ಯಾಕ್ ಮಾಡೋಕ್ಕೋಸ್ಕರ ಮಾಡ್ತಿರೋದ್ರಿಂದ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಮನೇಲೆ ಆದ್ರೆ ಅಷ್ಟಾಗಿ ಎಣ್ಣೆನೂ ಕೂಡ ಯೂಸ್ ಮಾಡಲ್ಲ. ಚಪಾತಿ ಸಾಫ್ಟ್ ಆಗಿರ್ಬೇಕು ಅಂದ್ರೆ ಒಂದ್ 5 ನಿಮಿಷ 5 ರಿಂದ 10 ನಿಮಿಷ ಹಾಟ್ ಬಾಕ್ಸ್ಗೆ ಹಾಕಿಟ್ಟು ಚಪಾತಿ ಪ್ಯಾಕ್ ಮಾಡೋದ್ರಿಂದ ಚಪಾತಿ ಕೂಡ ಸಾಫ್ಟ್ ಆಗೇ ಇರುತ್ತೆ. ಅದಾದ್ಮೇಲೆ ಚಪಾತಿ ಎಲ್ಲ ಸುಟ್ಟಾದ್ಮೇಲೆ ಒಲೆ ಮೇಲೆ ಬಿಟ್ಬಿಡ್ಬಾರ್ದಂತೆ. ಅದನ್ನ ತೆಗ್ದು ಸೈಡ್ಗೆ ಇಟ್ಬಿಡ್ಬೇಕಂತೆ.
ಇವಾಗ ಸೀಮೆ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಅರ್ಧ ಸ್ಪೂನು ಸಾಸಿವೆ ಹಾಕೊಂಡು ಅದು ಚೆನ್ನಾಗಿ ಸಿಡ್ದಾದ್ಮೇಲೆ ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಸ್ಪೂನ್ ಕಡಲೆಬೇಳೆ ಹಾಕೊಂಡು ಹಾಗೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಒಂದ್ 2ರಿಂದ 3 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಾದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡು ಹಾಗೆ ಕಟ್ ಮಾಡಿ ಇರುವಂತ ಸೀಮೆ ಬದನೆಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಕರಿಬೇವಿನ ಸೊಪ್ಪು ತಿನ್ನಕ್ ಆಗಲ್ಲ ಅನ್ನೋರು ಪಲ್ಯಗಳಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡು ಪಲ್ಯ ಜೊತೆ ತಿನ್ನೋದ್ರಿಂದ ಕೂದಲು ಕೂಡ ಚೆನ್ನಾಗಿರುತ್ತೆ, ಮತ್ತೆ ಉದ್ದಕ್ಕೂ ಇರುತ್ತೆ, ಏರ್ ಫಾಲು ಆಗಲ್ಲ, ಬ್ಲ್ಯಾಕು ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ 5 ನಿಮಿಷ ಹಾಗೆ ಬೇಯಿಸ್ಕೊಂಡು ಅದಕ್ಕೆ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ತೆಂಗಿನಕಾಯಿ ತುರಿ ಬೇಡ ಅಂತಂದ್ರೆ ನೀವು ಕಡಲೆಕಾಯಿನೂ ಕೂಡ ಪೌಡರ್ ಮಾಡಿ ಹಾಕೋಬಹುದು. ಕಡಲೆಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನ ಪೌಡರ್ ಮಾಡಿ ಹಾಕೋಬಹುದು. ಇವಾಗ ಅದನ್ನು ಒಂದ್ 5 ನಿಮಿಷ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಪಲ್ಯ ರೆಡಿ ಆಗಿದೆ. ಇವಾಗ ನನ್ನ ಮಗನ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋಣ ಅಂತ ಹೇಳಿ 2 ಚಪಾತಿ ಹಾಗೆ ಮತ್ತೆ ಸೀಮೆ ಬದನೆಕಾಯಿ ಪಲ್ಯ ಹಾಕ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಇದು ಆಪಲ್ ಹಾಕ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.